ಎಲ್ಲರಿಗೂ ನಮಸ್ಕಾರ. ಕಿಡ್ನಿ ವೈಫಲ್ಯದ ಈ ಲಕ್ಷಣಗಳು ಕಡೆಗಣಿಸಿದರೆ ಅಪಾಯ ಖಂಡಿತ. ಕಿಡ್ನಿ ಒಳಗಿನಿಂದಲೇ ಡ್ಯಾಮೇಜ್ ಆಗುತ್ತಿದೆ ಎನ್ನುವ ಈ ಲಕ್ಷಣಗಳನ್ನು ಕಡೆಗಣಿಸುವ ತಪ್ಪನ್ನು ಮಾಡಬೇಡಿ. ಇದು ಆರಂಭಿಕ ಲಕ್ಷಣಗಳು. ನಿಮ್ಮ ಮೂತ್ರದಲ್ಲೂ ಕಾಣಿಸಿಕೊಳ್ಳುತ್ತವೆ. ಮೂತ್ರಪಿಂಡವು ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಇದು ದೇಹದಲ್ಲಿ ಅನೇಕ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅವುಗಳಲ್ಲಿ ಮುಖ್ಯವಾದವು ರಕ್ತವನ್ನು ಶುದ್ಧೀಕರಿಸುವುದು, ದೇಹದಿಂದ ವಿಷವನ್ನು ತೆಗೆದುಹಾಕುವುದು ಮತ್ತು ಹೆಚ್ಚುವರಿ ದ್ರವಗಳನ್ನು ಶೋಧಿಸುವುದು. ಇವನ್ನು ಹೊರತುಪಡಿಸಿ ಮೂತ್ರಪಿಂಡಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು, ಎಲೆಕ್ಟ್ರೋಲೈಟ್ಗಳನ್ನು ಸಮತೋಲನಗೊಳಿಸಲು, ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಮತ್ತು ಮೂಳೆಗಳನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಮೊದಲೇ ಪತ್ತೆ ಹಚ್ಚಲಾಗುವುದಿಲ್ಲ. ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಆದಾಗ್ಯೂ ವೇಗವಾಗಿ ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳು ಸಾಮಾನ್ಯವಾಗಿ ಮೂತ್ರಪಿಂಡದ ಹಾನಿಗೆ ಕಾರಣವಾಗುತ್ತವೆ. ಇದನ್ನು ಮೊದಲೇ ಪತ್ತೆ ಹಚ್ಚಲಾಗುವುದಿಲ್ಲ, ಯಾಕೆಂದರೆ ಆರಂಭಿಕವಾಗಿ ಯಾವುದೇ ಲಕ್ಷಣಗಳನ್ನು ನೀಡುವುದಿಲ್ಲ. ಮೂತ್ರಪಿಂಡದ ಸಂಬಂಧಿತ ಸಮಸ್ಯೆ ಪತ್ತೆಯಾಗುವ ಹೊತ್ತಿಗೆ ಅದು ತುಂಬ ತಡವಾಗಿರುತ್ತದೆ. ಆರಂಭಿಕ ಚಿಹ್ನೆಗಳನ್ನು ಸಾಧ್ಯವಾದಷ್ಟು ಬೇಗ ಗುರುತಿಸುವುದು. ಅಂತಹ ಪರಿಸ್ಥಿತಿಯಲ್ಲಿ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಮೂತ್ರಪಿಂಡ ಕಾಯಿಲೆಯ ಆರಂಭಿಕ ಚಿಹ್ನೆಗಳನ್ನು ಸಾಧ್ಯವಾದಷ್ಟು ಬೇಗ ಗುರುತಿಸುವುದು ಮುಖ್ಯ. ಮೂತ್ರಪಿಂಡವು ವಿಫಲವಾದಾಗ ಕಾಣಿಸಿಕೊಳ್ಳುವ ಕೆಲವು ಚಿಹ್ನೆಗಳನ್ನು ನಾವು ತಿಳಿಯೋಣ. ಇದನ್ನು ನಿರ್ಲಕ್ಷಿಸಿದರೆ ಇದು ಅಪಾಯಕಾರಿಯಾಗಬಹುದು. ಮೊದಲನೇದು, ಕಾಲುಗಳಲ್ಲಿ ಕಣ್ಣುಗಳ ಸುತ್ತಲೂ ಊತ. ಮೂತ್ರಪಿಂಡಗಳು ದೇಹದಲ್ಲಿರುವ ಹೆಚ್ಚುವರಿ ನೀರನ್ನು ತೆಗೆದುಹಾಕಲು ಸಾಧ್ಯವಾಗದಿದ್ದಾಗ ಅದು ದೇಹದಲ್ಲಿ ಸಂಗ್ರಹವಾಗುತ್ತದೆ. ಇದರಿಂದಾಗಿ ಕಾಲುಗಳಲ್ಲಿ ಊತ ಮತ್ತು ಕಣ್ಣುಗಳ ಸುತ್ತ ಊತ ಉಂಟಾಗುತ್ತದೆ. ಅಧಿಕ ರಕ್ತದೊತ್ತಡ. ಕೆಟ್ಟ ಮೂತ್ರಪಿಂಡಗಳು ದೇಹದಲ್ಲಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಅಧಿಕ ರಕ್ತದೊತ್ತಡವನ್ನು ಪ್ರಚೋದಿಸುತ್ತದೆ. ಇದರಿಂದಾಗಿ ಯುವ ಜನರಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಂಡುಬರುತ್ತದೆ. ನಿರಂತರ ವಾಂತಿ. ಮೂತ್ರಪಿಂಡ ವೈಫಲ್ಯವು ರಕ್ತದಲ್ಲಿನ ವಿಷದ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಇದು ಯಾವುದೇ ಕಾರಣವಿಲ್ಲದೆ ಹಲವಾರು ದಿನಗಳವರೆಗೆ ವಾಂತಿ ಮಾಡಲು ಕಾರಣವಾಗಬಹುದು. ಮೂತ್ರದಲ್ಲಿ ನೊರೆ ಬರುವುದು. ಮೂತ್ರದಲ್ಲಿ ಸ್ವಲ್ಪ ನೊರೆ ಬರುವುದು ಸಹಜ, ಆದರೆ ಅದು ಸಾಮಾನ್ಯಕ್ಕಿಂತ ಹೆಚ್ಚು ಮತ್ತು ನಿರಂತರವಾಗಿ ಸಂಭವಿಸುತ್ತಿದ್ದರೆ ಅದು ಪ್ರೋಟೀನ್ ಸೋರಿಕೆಯ ಲಕ್ಷಣವಾಗಿರಬಹುದು. ಇದು ಮೂತ್ರಪಿಂಡದ ಹಾನಿಯ ಸಂಕೇತವಾಗಿದೆ. ಮೂತ್ರದ ಗಾಢ ಬಣ್ಣ. ಗಾಢವಾದ ಅಥವಾ ಕಂದು ಬಣ್ಣದ ಮೂತ್ರವು ಅಪಾಯದ ಸೂಚನೆಯಾಗಿರಬಹುದು. ಇದರ ಅರ್ಥ ಗಂಭೀರ ಮೂತ್ರಪಿಂಡದ ಸಮಸ್ಯೆ ಇದೆ ಅಥವಾ ಮೂತ್ರದಲ್ಲಿ ರಕ್ತವಿದೆ ಎಂದು ಸೂಚಿಸುತ್ತದೆ. ಒಂದು ವೇಳೆ ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುತ್ತಿದ್ದರೆ ತಕ್ಷಣವೇ ಪರೀಕ್ಷೆ ಮಾಡಿಸಿ, ಏಕೆಂದರೆ ಇದು ಸೋಂಕು, ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ಕಾಯಿಲೆಯ ಲಕ್ಷಣವೂ ಆಗಿರಬಹುದು. ರಾತ್ರಿಯಲ್ಲಿ ಆಗಾಗ ಮೂತ್ರ ವಿಸರ್ಜನೆ. ಸಾಮಾನ್ಯವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದನ್ನು ಮಧುಮೇಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ರಾತ್ರಿಯಲ್ಲಿ ಸಾಂದರ್ಭಿಕವಾಗಿ ಮೂತ್ರ ವಿಸರ್ಜನೆ ಮಾಡುವುದು ಸಾಮಾನ್ಯ, ಆದರೆ ಇದು ಆಗಾಗ ಸಂಭವಿಸಿದರೆ ಅದು ಮೂತ್ರಪಿಂಡ ವೈಫಲ್ಯದ ಆರಂಭಿಕ ಚಿಹ್ನೆಯಾಗಿರಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.